ದಿಢೀರ್ ಅಂತ ಪ್ರತ್ಯಕ್ಷ ಆದ್ರೆ ಸರ್ಪ್ರೈಸ್ ತಾನೆ. ಕುಡಿಯಕ್ಕೆ ಸ್ವಲ್ಪ ನೀರು ಕೊಡ್ತೀರಾ ಸರ್? ಚಾಂದಿನಿ, ಸ್ವಲ್ಪ ಕುಡಿಯಕ್ಕೆ ನೀರು ತಗೊಂಬಮ್ಮ. ಯಾರೋ ಬೇಕಾದವರು ನೆನ್ಸ್ಕೊಳ್ತಿದಾರ ಅನ್ಸುತ್ತೆ. ಇರ್ಬೇಕು ಸರ್, ಇರ್ಬೇಕು. ಅಕ್ಕ ನನಗೊಂಚೂರು ನೀರು. ಸರಿಯಾಗಿ ಕೇಳಿಸ್ಕೊ, ನಾವು ಹುಡ್ಕೋಷ್ಟು ಹುಡುಕಿದ್ದೀವಿ. ದೇವಸ್ಥಾನದ ಹತ್ರ ಇರೋ ನಮ್ಮ ಕಾರ್ ಜಾಗಕ್ಕೆ ಹೋಗ್ತಾ ಇದ್ದೀವಿ. ನೀನು ಎಷ್ಟೊತ್ತಾದರೂ ಸರಿ, ನಿನಗೋಸ್ಕರ ಕಾಯ್ತಾ ಇರ್ತೀವಿ. ಬೇಗ ಬಂದ್ಬಿಡು, ಆಯ್ತಾ? ಸರಿ ಸರ್, ನಾವಿನ್ನು ಹೊರಡ್ತೀವಿ. ನಾನು ಬರ್ತೀನಮ್ಮ, ಡ್ಯೂಟಿ ಗೊತ್ತಾಯ್ತು. ನಿಮ್ ಹುಡುಗಿ ನಿಜವಾಗ್ಲೂ ಬರ್ತಾಳೇನಾ? ಲವ್ ಬರ್ತೀನಿ ಅಂತ ತಲೆ ಆಡಿಸ್ಲಿಲ್ವಾ? ಅದು ನಮ್ಮ ಸೂರಿ ಫೋನಲ್ಲಿ ಹೇಳ್ದಾಗ. ಲವ್ ಮಾಡಕ್ಕೆ ಶುರು ಮಾಡಿದ್ಮೇಲೆ ಈ ನವರಂಗಿ ನಾಟಕಗಳೆಲ್ಲ ತನಗೆ ಬಂದ್ಬಿಡುತ್ತಲ್ವಾ? ಅದು ಅನುಭವಿಸ್ತವ್ರಿಗೆ ಗೊತ್ತು. ಇವನ್ ಯಾರ ಮೂಕಿ ಚಿತ್ರ ಬಂದ ನಿಂತ್ಕಂಡ ಏನು ಅಂದ ಹೋದ. ಇವನ್ಗೆ ನಮ್ಮೇಲೆ ಅನುಮಾನ ಬಂದಿರ್ಬೇಕು ಅನ್ಸುತ್ತೆ. ಕಂಬು ಕಟ್ಟೋದ್ ಗ್ಯಾರಂಟಿ ಅನ್ಸುತ್ತೆ. ಏನು ಇಬ್ರಾ? ಮತ್ತೇನು? ಓ ಎರಡಕ್ಕೋಬೇಕಾ? ನಾವು ಊರ್ಗ್ ಹೊಸಬ್ರು, ಯಾರನ್ನಾದ್ರೂ ಹೋಗಿ ಕೇಳ್ಕೊ. ಮತ್ತೇನಪ್ಪ ನಿಂದಿ ಸಿಂಬಲ್ಲು? ₹2 ಬೇಕು. ಅದನ್ನ ಆಗ್ಲೇ ಕೇಳಿದ್ನಲ್ವಾ? ಏನೋ ದೊಡ್ಡ ಸಾಧನೆ ಮಾಡಂತಾರ ಆಡ್ಸಿದ್ಯಲ್ಲ. ತಗೋ ತಗೋ ತಗೋ, ಹೋಗ್ ಹೋಗ್ ಹೋಗ್.
ಪ್ರೀತಿಸ್ತಿದ್ದೀರಾ? ನೀವೆಲ್ಲರೂ ಇವ್ರಿಗೆ ಸಪೋರ್ಟ್ ಮಾಡ್ತಿದ್ದೀರಾ? ಧೈರ್ಯವಾಗಿ ನನ್ನ ಹತ್ರ ಬಂದು ನಿನ್ನ ತಂಗಿನ ಮದುವೆ ಮಾಡ್ಕೊಳ್ತೀನಿ ಕೊಡಿ ಅಂತ ಕೇಳಬೇಕಾಗಿತ್ತು. ಜೀವನ ಮಾಡ್ತೀವಿ ಅಂತ ಕಾನ್ಫಿಡೆನ್ಸೇ ಇಲ್ವಾ? ಭಯ ಇದ್ದಿದ್ರೆ ಇಲ್ಲಿವರೆಗೂ ಬರ್ತಾನೆ ಇರಲಿಲ್ಲ ಸರ್. 100% ನಮ್ಮ ಜೀವನನ ಅದ್ಧೂರಿಯಾಗೆ ಮಾಡ್ತೀವಿ. ಅಪ್ಪ ಇಲ್ಲ, ಅಮ್ಮ ಇಲ್ಲ, ಈಗ ಕೊನೆಗೆ ಅಣ್ಣನೂ ಇಲ್ಲ ಅಂತ ಮಾಡ್ಬಿಟ್ಟಿಯೇನಮ್ಮ. ನನ್ನ ಹತ್ರ ಹೇಳ್ಬೋದಾಗಿತ್ತಲ್ವಾ? ನಿಂಗೆ ಹೇಳಿದರೆ ನೀನು ಖಂಡಿತ ಒಪ್ಕೋತೀಯ ಅಂತ ನಂಗೆ ಗೊತ್ತಿತ್ತು ಅಣ್ಣ. ಆದರೆ ನಿನ್ನ ಮೇಲಿರೋ ಗೌರವದಿಂದ ನಾನು ಹೇಳಲಿಲ್ಲ. ಈಗ ಏನು ಮಾಡೋಣ ಅಂತೀರಾ? ನಾನೇ ಬಂದು ನಿಮ್ಮ ಮನೆಯವ್ರ ಹತ್ರ ಮಾತಾಡ್ತೀನಿ. ನನ್ನ ಕಡೆಯಿಂದ ಯಾವ ಅಡೆತಡೆನೂ ಇಲ್ಲ. ಊರಿಗೆ ಬಂದ ಅಳಿಮಯ್ಯ ಮನೆಗೆ ಬರಲಿಲ್ಲ ಅಂದರೆ ಹೇಗೆ? ಬನ್ನಿ ಮನೆಗೆ ಹೋಗೋಣ.